ಸೂಪರ್ ಮೇಡಮ್. ಅಂದ್ರೆ ನೀವು ದರ್ಶನ್ ಅಭಿಮಾನಿ. ದರ್ಶನ್ ಸಿನಿಮಾನ ನೀವೇನ್ ದರ್ಶನ್ ಅಭಿಮಾನಿ ಮೇಡಮ್. ನಾವು ಇದರಲ್ಲಿ ಮೂವಿಲಿ ಮಾಡಿದ್ದೀವಿ. ದರ್ಶನ ಫ್ಯಾನ್ಸ್ ನಿಮ್ಗೂ ಗೆಲ್ಲಿಸ್ತೀರಾ ಸಿನಿಮಾನ? ಪಕ್ಕ ಚೆನ್ನಾಗೈತೆ ಒಟ್ನಾಗಿ ಮೇಡಮ್. ಜನಗಳು ಬಾಸ್ ಬಗ್ಗೆ ಕೆಟ್ಟದಾಗ ಅನ್ಕೊಂಡಾರೆ. ಬಾಸ್ ಏನು ತಪ್ಪು ಮಾಡಿಲ್ಲ. ಆಲ್ಮೋಸ್ಟ್ ಜನಗಳನ್ನ ಈಗ ನೀವು ಹೇಳ್ತೀರಾ ಅವ್ರು ಹಂಗೆ ಇವ್ರು ಹಿಂಗೆ ಅಂತ. ಸ್ಟೋರ್ ಗೊತ್ತಿದ್ರೆ ಹೇಳ್ಬೇಕು. ಇದು ನೋಡಿದಿರಿ ಚೆನ್ನಾಗೈತೆ ಮೂವಿ, ಬಂದು ನೋಡಿಕೆಲ್ಲ ಜನಗಳಿಗೆ. ರೇಡಿಗೆ ಸ್ವಾಮಿ ರಿಯಲ್ ಸ್ಟೋರಿ ನೋಡ್ಬೇಕಂದ್ರೆ ಈ ಮೂವಿ ನೋಡಿ ಬನ್ನಿ, ಬಂದುಬಿಟ್ಟು ಕಾಮೆಂಟ್ ಮಾಡಿ ಏನಂತ. ಚೆನ್ನಾಗಿದೆ ಮೇಡಮ್, ತುಂಬ ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಹೇಳೋದು ಮೇಡಮ್, ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗಿರುತ್ತೆ. ಶಿವಸ್ವಾಮಿ ಪಾತ್ರವನ್ನ ಒಪ್ಕೊಳ್ಳೋಕೆ ಏನಾದರೂ ಕಷ್ಟ ಆಗಿತ್ತ? ಇಲ್ಲಪ್ಪ, ಏನಕ್ಕೆ ಕಷ್ಟ? ನಾನೊಬ್ಬ ಕಲಾವಿದ, ನನಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡಬೇಕು. ಆ ಪಾತ್ರ ಮಾಡಲ್ಲ, ಈ ಪಾತ್ರ ಮಾಡಲ್ಲ ಅಂತ ಏನಕ್ಕೆ ಹೇಳ್ಬೇಕು ನಾವು? ಸಾಕಷ್ಟು ಅಡೆತಡೆ ಇತ್ತು ಸರ್ ಸಿನಿಮಾಗೆ, ಫೈನಲಿ ರಿಲೀಸ್ ಆಗಿದೆ. ಎಸ್. ಸೊ ಈಗ ಫ್ಯಾನ್ಸ್ಗಳಿಗೆ ನಿಂತು ಗೆಲ್ಲಿಸ್ಬೇಕು, ಏನಂತೀರ? 100% ಹೌದು, ಅವರೇ ನಿಂತು ಗೆಲ್ಲಿಸ್ಬೇಕು. ಒಂದು ಒಳ್ಳೆ ಸಿನಿಮಾ ಇರೋದನ್ನು ತೋರಿಸಿದ್ದಾರೆ. ಇವ್ರು ಹೇಳ್ಬೇಕು, ನಮ್ಮ ಪ್ರೇಕ್ಷಕರು ಹೇಳಬೇಕು. ನಮ್ಮ ಸಿನಿಮಾ ನಮಗೆ ಖುಷಿ ಇದೆ, ಚೆನ್ನಾಗಿದೆ ಸಿನಿಮಾ. ಸೊ ಇವ್ರು ಹೇಳ್ಬೇಕೀಗ. ಸರ್ ಹೇಳಿ, ಅಂದರೆ ಇದು ಪಕ್ಕ ದರ್ಶನ್ ಅವರ ಇದು ನೈಜವಾಗಿ ತೆಗೆದಿದ್ದಾರೆ. ಡಿ ಬಾಸ್ ಬಗ್ಗೆನೇ ಬಂದಿದೆ ಸಿನಿಮಾ. ದರ್ಶನ್ ಅವರ ಅಲ್ಲ, ನಿಜವಾಗ್ಲೂ ಲಾಸ್ಟಲ್ಲಿ ಒಂದು ತೋರಿಸಿದ್ದಾರೆ. ಅವ್ರು ಮತ್ತೆ ವಿಜಯ್ ಹೆಂಗೆ ಬಂದಿದ್ದಾರೆ ತಮಿಳ್ನಾಡಲ್ಲಿ, ಆ ರೀತಿ ನಮ್ಮ ಡಿ ಬಾಸ್ ಬರ್ತಾರೆ. ಕನ್ನಡದ ರಿಲೀಸ್ ಆಗಲಿ, ಅವ್ರು ಆಮೇಲೆ ತೋರಿಸ್ತೀವಿ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫಿಲಮ್ ಬಂದಿದೆ. ಈ ಸ್ಟೋರಿ ನೋಡ್ತಾ ಇದ್ರೆ ಒಂದು ಆನೆ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅನ್ನೋ ಥರ ಇದೆ. ಒಳ್ಳೇದಾಗಿದ್ರೆ ಒಳ್ಳೇದಾಗಲಿ ಪಾಪ. ತುಂಬ ಖುಷಿ ಅನಿಸುತ್ತೆ ಈ ಸಿನಿಮಾದಲ್ಲಿ ನಾವು ಪಾರ್ಟ್ ಆಗಿರೋದು. ಸೊ ಸಿನಿಮಾ ತೆಗಿಬೇಕಾದ್ರೆ ನಮಗೂ ತುಂಬ ಭಯ ಇತ್ತು, ಹೆಂಗೆ ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ. ಇವತ್ತು ನಾನು ಸಿನಿಮಾ ನೋಡಿದಾಗಲೇ ಗೊತ್ತಾಗ್ತಿದೆ. ನಾನು ಒಂದು ನಂಜುಂಡ ಅಂತ ಕ್ಯಾರೆಕ್ಟರ್ A5 ಬರುತ್ತೆ ನಂದು. ಸೊ ತುಂಬ ಖುಷಿ ಆಗುತ್ತೆ. ಐ ಹೋಪ್, ನಾನು ಸ್ವಂತ ಮೈಸೂರವನು, ಅವ್ರ ಬಗ್ಗೆ ಕೇಳಿದಾಗ ಅವರ ಇನ್ಸ್ಪಿರೇಷನ್ ನಮಗೆಲ್ಲ. ಸೊ ಆದಷ್ಟು ಬೇಗ ಬರ್ಬೇಕನ್ನೋದೇ ನಮ್ಮ ಆಸೆ ಅಷ್ಟೇ. ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಿ ಬಾಸ್ ಅಭಿಮಾನಿಗಳಂತೂ ಬಂದು ನೋಡಬೇಕು. ಅವ್ರ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊಂಡಿರೋರಿಗೆಲ್ಲ ಒಂದು ಒಳ್ಳೆ ಪಾಸಿಟಿವ್ ಇದೆ. ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ನಮಗೂ ತುಂಬ ಖುಷಿ ಇದೆ. ಸೊ ಅದರಿಂದ ಅಷ್ಟೇ, ಬಂದು ಎಲ್ಲರೂ ಮಿಸ್ ಮಾಡಿದೆ ನೋಡಿ, ಸಖತ್ತಾಗಿ ಬಂದಿದೆ ಮೂವಿ. ಮೇಡಮ್, ಮೂವಿ ತುಂಬ ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ಸೆಕೆಂಡ್ ಲೀಡಾಗಿ. ಮೂವಿ ತುಂಬ ಚೆನ್ನಾಗಿದೆ. ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಷುವಲ್ ಒಂದು ಚೆನ್ನಾಗಿ ಅನಿಸ್ತು. ಆಮೇಲೆ ಡಿ ಬಾಸ್ ಫ್ಯಾನ್ಸಿಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಸೊ ಖಂಡಿತ ಪ್ರತಿಯೊಬ್ಬರು ಬಂದು ನೋಡಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಮ್ಯಾಮ್. ಹೇಳಿ ಸರ್, ಕಾಲ್ಪನಿಕ ನಿರ್ದೇಶಕರು ಕಾಲ್ಪನಿಕವಾಗಿ ಕಟ್ಟಿಕೊಟ್ಟಿದ್ದೀರಾ, ಸಿನಿಮಾನ ಮೆಚ್ಕೊಂಡಿದ್ದಾರೆ. ನಿನ್ನೆಯಿಂದಲೇ ಒಳ್ಳೆ ರಿವ್ಯೂ ಬರ್ತಾ ಇದೆ. ಸೊ ನಿಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅನಿಸ್ತಿದೆ. ಡೆಫಿನೆಟ್ಲಿ ತುಂಬ ಸಿನಿಮಾ ನೋಡಿದವರೆಲ್ಲ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಫುಲ್. ಹೆಚ್ಚು ಜನ ಥಿಯೇಟರ್ಗೆ ಬನ್ನಿ, ನೋಡಿ, ನಮಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ ಮೇಡಮ್. ಸರ್, ಎಲ್ಲೂ ಕೂಡ ನೀವು ಪ್ರತಿ ಸಲ ಹೇಳಿದಾಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಅಲ್ಲ ಅಂತಲೇ ಹೇಳ್ತಾ ಇದ್ರಿ. ಬಟ್ ಸೀನ್ ಟು ಸೀನ್ ಅದೇ ಇರೋದ್ರಿಂದ ಕಾಲ್ಪನಿಕನೇ ಆಗಿರ್ಬೋದು ಈಗ ಕೋರ್ಟಲ್ಲಿ ಇರೋದ್ರಿಂದ. ಬಟ್ ದರ್ಶನ್ ಫ್ಯಾನ್ಸ್ಗಳು ಇವತ್ತು ಮೆಚ್ಕೊಂಡಿದ್ದಾರೆ, ಎಲ್ಲ ಕಡೆ ಅದನ್ನು ಶೇರ್ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ನನ್ನ ಕಾಲ್ಪನಿಕ ಕಥೆಯಲ್ಲಿ ಈ ಸಿನಿಮಾ ಮಾಡಿದ್ದೇನೆ. ನಾನು ಯಾವತ್ತಿದ್ರು ನಾನು ಮೊದಲೇ ಹೇಳಿದೆ, ನಾನು ಐ ಆಮ್ ಫ್ಯಾನ್ ಆಫ್ ದಿ ದರ್ಶನ್ ಸರ್ ಅಂತ ಹೇಳಿ. ಒಬ್ಬ ಫ್ಯಾನ್ ಆಗಿ ಏನು ಮಾಡಬೇಕು ಅದನ್ನು ನಾನು ಮಾಡಿದ್ದೇನೆ ಅಷ್ಟೇ ಮೇಡಮ್. ನಿಮಗೆ ನೋಡಿದಾಗ ರಿವ್ಯೂ ಹೆಂಗೆ ಬರೋಕ್ಕೆ ಶುರುವಾಗಿತ್ತು ಸರ್? ಅಲ್ಲ, ಫಸ್ಟು ನೆಗೆಟಿವ್ ಕಮೆಂಟ್ಸ್ಗಳಿದ್ದು ಬಿಫೋರ್ ರಿಲೀಸು, ಆಫ್ಟರ್ ರಿಲೀಸು ತುಂಬ ಎಲ್ಲ ನನಗೆ ಬೆಳಗ್ಗೆಯಿಂದ ಸುಮಾರು ಒಂದು 50 ಮೇಲೆ ಕಾಲ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸು ಅವರನ್ನೇ ಹೇಳ್ತಾ ಇದ್ದಾರೆ. ನಾವು ಎಲ್ಲ ಮೀಡಿಯಾದವ್ರ ಹತ್ರ ಎಲ್ಲ ರಾತ್ರಿನೇ ತಿಳ್ಕೊಂಡು ಥ್ಯಾಂಕ್ಫುಲ್ ಅಂತ ಪರ್ಸ್ನಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಸತ್ಯ ಹೇಳೋಕ್ಕೆ ಧೈರ್ಯ ಬೇಕು, ಅದನ್ನು ನೀವು ಹೇಳಿದ್ದೀರಾ, ಸತ್ಯಮೇವೇ ಜಯತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. Yeah, first day first show. Yeah, I'm very Adipole. So I'm from Kerala. So I work here as a dentist. So I do a couple of Malayalam movies as well. That time I met director Livas sir. So Livas sir told me just give a try for this movie. I have done 2 Malayalam movies I have done, and I do lots of ads as well. So Livas sir told me the script. So I told okay, I'll do the character. I just heard my part, so it was really interesting. Then I thought, okay, I'll give it a try. No, it was not like that. I did only couple of, I'm there for some time, but I did better. Little good. That's the only thing.
first Kannada movie. So I'm not that fluent in Kannada. So I just did my dubbing. I just gave it a try. That's it. ಮತ್ತೆ ಟೈಮ್ ರಿಯಾಕ್ಷನ್ ಹೇಗಿದೆ? Yeah, I'm very happy, right? Even D-Boss fans are really happy, and I'm very happy to be part of such a great movie, right? Thank you. ಸಿನಿಮಾ ತುಂಬ ಅದ್ಭುತವಾಗಿದೆ. ನಾವು ಈಗಾಗಲೇ ಅಪರೂಪಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಬೇಸ್ ಸಿನಿಮಾ ಅಂತ ಇದನ್ನು ಹೇಳ್ಬೋದು. ಇದು ಭಾಳ ಅಪರೂಪಕ್ಕೆ ಬರೋವಂಥದ್ದು. ಇದನ್ನು ಪ್ರೇಕ್ಷಕರು ನಿಜವಾಗಿ ನೋಡಬೇಕು, ಆನಂದಿಸಬೇಕು. ಎಲ್ಲ ನಮ್ಮ ಚಿತ್ರತಂಡದವರ ಎಫರ್ಟನ್ನು ಜನಗಳು ನೋಡಿದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ. ದಯಮಾಡಿ ಜನ ಬಂದು ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅನ್ನೋದು ಚಿತ್ರತಂಡದ ಪರವಾಗಿ ನನ್ನ ಪ್ರಾರ್ಥನೆ ಅಷ್ಟೆ. ಹೇಳಿ ಸಿನಿಮಾ ಹೆಂಗಿತ್ತು? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ದರ್ಶನ್ ಫ್ಯಾನಾ? ಚೆನ್ನಾಗಿತ್ತು. ಸೂಪರ್ ಆಗಿದೆ. ಆ್ಯಕ್ಷನ್ ಇಷ್ಟ ಆಯಿತು. ಹೇಳಿದ್ದಾರೆ ಅದರಲ್ಲಿ ನನ್ನ ಸಹವಾಸದಿಂದ ಆಗಿರೋದು ಅಂತ ಹೇಳಿದ್ದಾರೆ. ಅದು ಇವಾಗ ಕಾನೂನಲ್ಲಿ ಇರೋದ್ರಿಂದ ನಾವು ಚಿತ್ರದ ಬಗ್ಗೆ ಮಾತಾಡ್ಬೋದು ಅಷ್ಟೇ ಹೊರತಾಗಿ ಬೇರೆ ಏನು ಮಾತಾಡೋಕ್ಕೆ ಬರೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಟ್ ಅವರು ಸುತ್ತಮುತ್ತ ಇರೋರೇ ಹಾಳು ಮಾಡಿದ್ರು ಅಂತ ಅನಿಸ್ತದೆ. ನಮಸ್ಕಾರ ಮೇಡಮ್, ನಾನು ಭೀಷ್ಮರಾಮಯ್ಯ ಅಂತೇಳಿ ಈ ಸಿನಿಮಾದಲ್ಲಿ ಒಂದು ಸುದೀಪ ಅಂತೇಳಿ ಒಂದು ಪಾತ್ರ ಮಾಡಿದ್ದೀನಿ. ಒಂದು ಒಳ್ಳೆ ಪಾತ್ರ. ಸಿನಿಮಾ ಈಗ ಅಷ್ಟೇ ನೋಡಿದ್ವಿ, ನಾವು ಮುಂಚೆ ನೋಡಿರಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಪ್ರೇಕ್ಷಕರು ಬಂದು ನೋಡಿ ಅವರೇ ಡಿಸೈಡ್ ಮಾಡಲಿ ಇದು ಯಾರ ಹಿಸ್ಟ್ರಿ ಸಿನಿಮಾ ಅಂತೇಳಿ. ಬಟ್ ಒಂದು ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಾಗಿದೆ. ಗೊತ್ತಾಗ್ತಿದೆ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ನಡೆದಿರೋ ಕಥೆ ಅಂತ. ಬಟ್ ಎಲ್ಲೂ ದರ್ಶನ್ ಅವರ ತಪ್ಪಿಲ್ಲ ಅಂದ್ರೆ ಅವ್ರ ಸುತ್ತಮುತ್ತವರಿಂದಲೇ ಈ ಸಮಸ್ಯೆ ಆಗಿದೆ ಅಂತ ಹೇಳ್ತೀರಾ? ಇರ್ಬೋದು ಮೇಡಮ್. ಅದು ನಿರ್ದೇಶಕರ ಇಲ್ಲ, ನಿರ್ದೇಶಕರು ಅದನ್ನು ಇದು ಮಾಡಿದ್ದಾರೆ, ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಅದು ಕಲಾವಿದರಾಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಯಾರಿಗೆ ಏನೇ ಡೌಟ್ ಇದ್ದರೂ ಬಂದು ಸಿನಿಮಾ ನೋಡಿದ್ರೆ ಆ ಡೌಟ್ಗೆ ಒಂದು ಒಳ್ಳೆ ಆನ್ಸರ್ ಸಿಗುತ್ತೆ ಅಂತ ಅಷ್ಟೇ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ಮೇಡಮ್, ಚಿತ್ರ ತುಂಬ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟ್ರು ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಪಾತ್ರಧಾರಿಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಫಿಲಮ್ ಚೆನ್ನಾಗೈತೆ. ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಲ ನಮ್ಮ ಬಾಸ್ ನೆನಪು ಬಂತು. ನೆಕ್ಸ್ಟ್ ಟೈಮ್ ಬರ್ತಂತ. ಹಾಂ, ಇವಾಗ ಈ ಜಗತ್ತಲ್ಲಿ ಹೆಂಗಂದ್ರೆ ತಪ್ಪಿದರೆ ಕರೆ ಅಂತಾರೆ, ನಿಜದ ಮನಸ್ಸಿಗೆ ತಪ್ಪಂತ ಒಪ್ಸೋದು. ಇವತ್ತು ನಾಳೆ ಒಳ್ಳೇದಾದ ನಮ್ಮ ಬಾಸ್ಗೆ ಬರ್ತಾರೆ ಬಾಸ್ ದರ್ಶನ್ ಚೆನ್ನಾಗಿದೆ ಮೇಡಮ್. ಏನಿಲ್ಲ, ಅವ್ರದ್ದು ತಪ್ಪಿಲ್ಲ ದರ್ಶನ್ ಅವ್ರದ್ದು. ನಂಗೆ ಹಾಕಿದ್ದಾರೆ, ಅದೇ ಬೇಜಾರಾಯಿತು. ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ ಮೇಡಮ್. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಎಂಡಿಂಗು ತುಂಬ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಇಟ್ಸ್ ನೈಸ್. ಸಾಕಷ್ಟು ಅಡೆತಡೆ ಇತ್ತು ಸರ್ ಸಿನಿಮಾಗೆ. ಈಗ ನೋಡಿದ ಮೇಲೆ ಇದು ಕ್ಲಿಯರ್ ಪಿಕ್ಚರ್ ಅಂತ ಹೇಳ್ತೀರಾ ಹೇಗೆ? ಹೌದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲೂ ಒಂಥರ ಎಲ್ಲ ರಿಯಲಿಸ್ಟಿಕ್ ಆಗಿದೆ, ಎಲ್ಲೂ ಏನು ಇದಿಲ್ಲ. ಚೆನ್ನಾಗಿ ಯಾವುದು ಹಾಂ, ಎಲ್ರಿಗೂ ಇದೇನೆ, ಎಲ್ಲ ನಟರುಗಳಿಗೂ ಅಭಿಮಾನ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಲಿ ಏನೋ ವಿಚಾರ ಅಂದರೆ ಎಲ್ಲ ಪಾಸಿಟಿವ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. 25 days ಓಡುತ್ತೆ. 25 days ಅಷ್ಟೇ ಓಡುತ್ತೆ ಎಲ್ಲ ಇಷ್ಟ ಆಯ್ತು, ಎಲ್ಲ ಚೆನ್ನಾಗಿದೆ. ನೋಡೋಣ, ನಾವು ಅದೇ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಮೇಡಮ್, ಫಿಲ್ಮ್ ಚೆನ್ನಾಗಿದೆ. ದರ್ಶನ್ ರೋಲ್ ಚೆನ್ನಾಗಿ ಮಾಡಿದ್ದಾರೆ. ಕೊನೆ ಎಂಡಿಂಗು ಅವ್ರು CM ಆಗಬೇಕಂತ ಜನನೂ ಅದೇ ಅಭಿಪ್ರಾಯ. ಒಳ್ಳೆಯದಾಗಲಿ, ಚೆನ್ನಾಗಿ ಮಾಡಿ.